Hi friends, welcome back to the channel. Let's make it simple. ನಾನು ಇವತ್ತು ಬೈನಾಕ್ಯುಲರ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರ್ಯಾರು ಇಲ್ಲಿವರೆಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಖಂಡಿತವಾಗ್ಲೂ ಪ್ರೆಸ್ ಮಾಡಿ. ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೈನಾಕ್ಯುಲರ್, ಇದು ನಿಕಾನ್ ಕಂಪ್ನಿಯವ್ರದ್ದು ಪ್ರೋಸ್ಟಾಫ್ 3S ಮಾಡೆಲ್. ಇದು ಈ ಸೈಡ್ ನಮಗೆ ಕೀ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಪ್ರಾಡಕ್ಟದು. ಹಾಗೆ ಅದ್ರ ಬ್ಯಾಕ್ ಸೈಡ್ ನಮಗೆ ಮಂತ್ ಆ್ಯಂಡ್ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಪ್ರಾಡಕ್ಟದು ಪ್ರೈಸ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಇಂಪೋರ್ಟರ್, ಈ ಥರ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 10,950 ರೂಪೀಸ್. ಇದು ಓವರಾಲ್ ಪ್ಯಾಕೇಜಿಂಗ್ ಈ ಥರ ಇದೆ. ನಮಗೆ ಇದು 1 ಇಯರ್ ವಾರಂಟಿ ಪ್ರೊವೈಡ್ ಮಾಡಿದ್ದಾರೆ ಕಂಪ್ನಿಯವರು. ಇದು ಪ್ರೋಸ್ಟಾಫ್ 3S 10x742 ವರ್ಷನ್. ಇದು ನಮಗೆ ಇದು ಫುಲ್ಲಿ ಸೀಲ್ಡ್ ಇದೆ. ಶಾಪಲ್ಲಿ ಪ್ರಾಡಕ್ಟ್ ಚೆಕ್ ಮಾಡೋಕ್ಕೋಸ್ಕರ ಓಪನ್ ಮಾಡಿದ್ರು. ಈಗ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಒಳಗಡೆ ಇದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದು ಯೆಲ್ಲೋ ಕಲರ್ ಕಾರ್ಡ್ ಬಂದ್ಬಿಟ್ಟು ನಮಗೆ ವಾರಂಟಿ ಕಾರ್ಡ್ ಇದು. ಹಾಗೆ ಇದರಲ್ಲಿ 1 ಇಯರ್ ಫ್ರೀ ಸರ್ವಿಸ್ ಇದೆ, ವರ್ಲ್ಡ್ ವೈಡ್ ಸರ್ವಿಸ್ ಕೊಡ್ತಾರೆ. ಇದು ರಿಲೇಟೆಡ್ ಡಾಕ್ಯುಮೆಂಟೇಷನ್, ಪ್ರಾಡಕ್ಟಿಗೆ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ ನಮಗೆ. ಹಾಗೆ ಇದು ಸ್ಟ್ರ್ಯಾಪು, ಅಟ್ಯಾಚಬಲ್ ಸ್ಟ್ರ್ಯಾಪ್, ಅದು ಬ್ಲ್ಯಾಕ್ ಕಲರಲ್ಲಿದೆ. ಅದು ನಮಗೆ ಬ್ಲ್ಯಾಕ್ ಕಲರ್ ಪೌಚಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬೈನಾಕ್ಯುಲರ್ನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ರ್ಯಾಪ್ ಮಾಡಿದ್ದಾರೆ. ಬೈನಾಕ್ಯುಲರ್ ಈ ಥರ ಇದೆ. ಇದು ಬ್ರ್ಯಾಂಡ್ ನಿಕಾನ್ ಕಂಪ್ನಿಯವ್ರದ್ದು, ಬ್ಲ್ಯಾಕ್ ಕಲರಲ್ಲಿದೆ. ಹಾಗೆ ಇದು ಮಟೀರಿಯಲ್ ನಮಗೆ ರಬ್ಬರಲ್ಲಿದೆ, ರಬ್ಬರ್ ಮಟೀರಿಯಲ್ ಇದೆ. ತುಂಬ ಸ್ಲಿಪ್ಪರಿ ಆಗಿಲ್ಲ, ಗ್ರಿಪ್ ಚೆನ್ನಾಗಿದೆ. ಇದು ಪ್ರೊಟೆಕ್ಷನ್ ಕ್ಯಾಪ್. ಇದು ಇಲ್ಲಿ ಕೊಟ್ಟಿದ್ದಾರಲ್ಲ, ಅಲ್ಲಿ ನಾವು ಆ ಸ್ಟ್ರಾಪ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ 10x42 7 ಡಿಗ್ರಿ ವಾಟರ್ ಪ್ರೂಫ್ ಅಂತ. ಹಾಗೆ ಇದು ಫಾಗ್ ಪ್ರೂಫ್ ಕೂಡ. ವಾಟರ್ ಪ್ರೂಫ್ ಅಂದರೆ ನಮಗೆ ಅಪ್ ಟು 1 ಮೀಟರ್ ಅಥವಾ 3.3 ಫೀಟ್ ಕೆಳಗಡೆವರೆಗೂ ವಾಟರ್ ಪ್ರೂಫ್ ಆಗಿ ವರ್ಕ್ ಆಗುತ್ತೆ. ಇದು 10 ಮಿನಿಟ್ಸ್ವರೆಗೂ. ಫ್ರಂಟ್ ಸೈಡ್ ಕ್ಯಾಪ್ ಕೊಟ್ಟಿದ್ದಾರೆ, ಅದನ್ನು ಓಪನ್ ಮಾಡ್ಕೋಬೇಕು. ಈ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಬೈನಾಕ್ಯುಲರ್ನ. ಹಾಗೆ ಇದು ಫೋಕಸ್ ರಿಂಗು. ಇದು ಐಲಿಡ್ ಕವರ್ಸ್ ಓಪನ್ ಮಾಡ್ಕೋಬೇಕು ಫಸ್ಟ್ ನಾವು. ಇದು ತುಂಬ ಲೈಟ್ ವೇಟ್ ಆಗಿದೆ, ಹಾಗೆ ಕಾಂಪ್ಯಾಕ್ಟ್ ಆಗೂ ಇದೆ. ಒಂಥರ ಹ್ಯಾಂಡಿ ಆಗಿದೆ, ತುಂಬ ಹೆವಿ ಅಂತ ಅನಿಸಲ್ಲ, ಕೈಗೂ ಸ್ಟ್ರೇನ್ ಆಗಲ್ಲ ಇದು. ಇಲ್ಲಿ ಇನ್ನೊಂದೇನು ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ ಅಂದರೆ, ಈಗ ಸಾಮಾನ್ಯವಾಗಿ ಎಲ್ಲರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ಕಣ್ಣಲ್ಲಿ ಒಂದು ಸ್ವಲ್ಪ ಆದರೂ ಡಿಫರ್ ಇರುತ್ತೆ. ಅಟ್ಲೀಸ್ಟ್ ಒಂದು 0 ಪಾಯಿಂಟಲ್ಲಿ ಸ್ವಲ್ಪ ಆದರೂ ಡಿಫರ್ ಇರುತ್ತೆ. ಅದಕ್ಕೋಸ್ಕರ ಇವರು ನಮಗೆ ಸೆಟ್ ಮಾಡ್ಕೊಳ್ಳೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವು ಲೆಫ್ಟ್ ಐ ಸೆಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ರೈಟ್ ಐನ ಕ್ಲೋಸ್ ಮಾಡ್ಕೊಂಡು ಒಂದು ಆಬ್ಜೆಕ್ಟ್ನ ಫೋಕಸ್ ಮಾಡ್ಕೊಂಡು ಈ ಫೋಕಸ್ ರಿಂಗ್ನ ಟರ್ನ್ ಮಾಡ್ಕೊತ ಇಮೇಜ್ನ ಕ್ಲಿಯರ್ ಮಾಡ್ಕೋಬೇಕು. ಲೆಫ್ಟ್ ಐ ಪೂರ್ತಿ ಕ್ಲಿಯರ್ ಆದಮೇಲೆ ಇಮೇಜ್ ಅದೇ ಥರ ನಾವು
ರೈಟ್ ಐಗೆ ಸೆಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಲೆಫ್ಟ್ ಐ ಕ್ಲೋಸ್ ಮಾಡ್ಕೋಬೇಕು. ರೈಟ್ ಐನ ಸೇಮ್ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ಕೊಳ್ತಾ ಇದೇನು ಆಪ್ಷನ್ ಕೊಟ್ಟಿದ್ದಾರಲ್ಲ ರಿಂಗು, ಅದನ್ನ ರೊಟೇಟ್ ಮಾಡ್ಕೊತ ನಾವು ಸೆಟ್ ಮಾಡ್ಕೋಬೇಕು. ಇದು ಪ್ರಾಡಕ್ಟ್ದು ಸೀರೀಸ್ ಕೊಟ್ಟಿದ್ದಾರೆ. ಇದು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ, ಈವನ್ ನಾವು ಸ್ಪೆಕ್ಸ್ ಹಾಕೊಳ್ಳೋರು ಕೂಡ ಇದನ್ನ ಈಸಿಯಾಗಿ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಕೋಬೋದು. ಇದು ಬರ್ಡ್ ವಾಚಿಂಗ್, ಹೈಕಿಂಗ್ ಆ ಥರದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದ್ರದ್ದು ಓವರಾಲ್ ವೇಟ್ 575 ಗ್ರಾಮ್ಸ್ ಇದೆ. ಓವರಾಲ್ ವ್ಯೂ ಈ ಥರ ಇದೆ. ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.